ಒಬ್ಬ ವ್ಯಕ್ತಿ ದೇವರಲ್ಲಿ ದಿನ ಬೇಡುತ್ತಿದ್ದ, ದೇವರೇ ನನಗೆ ಹಣದ ಮರ ಕೊಡಿ ಅಂತ. ಹಣದ ಮರ ನನಗೆ ದಯಪಾಲಿಸಿ ಅಂತ ಬೇಡ್ತಾ ಇದ್ದ. ತುಂಬಾ ದಿವಸಗಳ ಪ್ರಾರ್ಥನೆ ಕೇಳಿ ಒಂದು ದಿವಸ ದೇವರು ಪ್ರತ್ಯಕ್ಷರಾದರು. ದೇವರಲ್ಲಿ ಮತ್ತೆ ಅದನ್ನೇ ಕೇಳಿತು, ದೇವರೇ ನನಗೊಂದು ಹಣದ ಮರ ಕೊಡಿ ಅಂತ. ಆಯ್ತು, ನೀನು ಹಣದ ಗಿಡ ತಕೋ ಅಂತ ದೇವರು ಹಣದ ಗಿಡವನ್ನು ಕೊಟ್ಟರು. ಆದ್ರೆ ಅದನ್ನು ಕೊಡುವಾಗ ಒಂದು ಹೇಳಿದ್ದು ದೇವರು, ನೋಡು, ಇದಕ್ಕೆ ನೀನು ಯಾವುದೇ ರೀತಿಯಲ್ಲಿ ನೋವು ಮಾಡಬಾರ್ದು, ಇದನ್ನು ಕರೆಕ್ಟಾಗಿ ನೆಡಬೇಕು, ನೆಟ್ಟಾಗಿ ಇರಬೇಕು, ಇದಕ್ಕೆ ನೋವು ಮಾಡಬಾರ್ದು ಅಂತ. ಆಯ್ತೆಂದು ಸಮ್ಮತಿಸಿದ ಆ ವ್ಯಕ್ತಿ ಅದನ್ನ ನೆಟ್ಟ. ಹಣಗಳಾಗ್ತಾ ಇತ್ತು, ಎಲೆಗಳಲ್ಲಿ ಹಣಗಳಾಗ್ತಿತ್ತು, ಹಣ್ಣುಗಳು ಆಗ್ತಿತ್ತು. ತುಂಬಾ ದಿವಸ ಆದ್ಮೇಲೆ ತುಂಬಾ ಶ್ರೀಮಂತನಾದ, ಬೇಕಾದಷ್ಟು ಹಣವಾಯ್ತು. ಅವನೇ ಇಟ್ಕೊಂಡ. ಶ್ರೀಮಂತಿಗೆ ಜೀವನ ನಡೆಸ್ತಾ ಇರುವಂತ ಸಂದರ್ಭದಲ್ಲಿ ಅವನಿಗೆ ಒಂದು ಆಸೆ ಬಂತು, ಈ ಗೆಲ್ಲುಗಳಿಂದ ಒಂದು ಗೆಲ್ಲನ್ನು ಕಸಿ ಮಾಡಿ ನೆಟ್ರೆ ಇನ್ನೂ ಅಧಿಕ ಶ್ರೀಮಂತನಾಗ್ಬೋದು ನಾನು ಅಂತ. ಹೀಗೆ ಅದನ್ನು ಒಂದು ಗೆಲ್ಲನ್ನು ಕಟ್ ಮಾಡಿ ಸುಂದರವಾಗಿ ಅದಕ್ಕೆ ಗೊಬ್ಬರ ಅದು ಇದೆಲ್ಲ ಹಾಕಿ ಕಸಿ ಮಾಡಿ ನೆಟ್ಟ. ಒಂದು 2 ದಿನ ಕಳೆದಾದ್ಮೇಲೆ ಆ ಕಸಿ ಮಾಡಿ ನೆಟ್ಟಂತಹ ಹಣದ ಗಿಡ ಗೆಲ್ಲು ಸತ್ತೋಯ್ತು. ಜೊತೆಗೆ ಈ ದೇವರು ಕೊಟ್ಟಂತ ಗಿಡ ಕೂಡ ಒಣಗಲು ಶುರುವಾಯಿತು. ಇವನಿಗೆ ತುಂಬಾ ಬೇಸರ ಆಯಿತು ಮತ್ತು ಆಶ್ಚರ್ಯ ಆಯಿತು ಮತ್ತು ಕುತೂಹಲ ಆಯಿತು. ಹೀಗೆ ಮತ್ತೆ ದೇವರಲ್ಲಿ ಬೇಡಿದ, ದೇವರೇ ನೀವು ಕೊಟ್ಟಂತ ಗಿಡ ಸತ್ತೋಯ್ತು ಅಂತ. ಆಗ ದೇವರು ಮತ್ತೆ ಪ್ರತ್ಯಕ್ಷ ಆಗಿ ಹೇಳಿದ್ರು, ನೋಡು ಮನುಷ್ಯ, ನೀನು ಅತಿ ಆಸೆ ಪಟ್ಟೆ, ನಾನು ಹೇಳಿದೆ ಈ ಗಿಡಕ್ಕೆ ಯಾವುದೇ ರೀತಿಯಲ್ಲಿ ನೋವು ಮಾಡಬಾರ್ದು ಅಂತ. ಅದಕ್ಕೆ ಅವನು ಹೇಳಿದ, ನೋವು ಮಾಡ್ಲಿಲ್ಲ ಅಂತ. ಆಗ ದೇವರು ಹೇಳಿದ್ರು, ಅದನ್ನು ಗೆಲ್ಲನ್ನು ಕಟ್ ಮಾಡುವಾಗ ಆ ಗಿಡಕ್ಕೆ ನೋವಾಯ್ತಂತ. ನೋಡಿ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಎಷ್ಟು ಬಂದ್ರೂ ಕೂಡ, ನಮಗೆ ಎಷ್ಟು ಆದ್ರೂ ಕೂಡ ಇನ್ನೂ ಬೇಕು ಇನ್ನೂ ಬೇಕು, ಸಾಕಾಗ್ಲಿಲ್ಲ ಎನ್ನುವಂತ ಒಂದು ಆಸೆಗಳಿಂದ ನಾವು ಜೀವನ ಜೀವಿಸ್ತಾ ಇದ್ದೇವೆ. ನೋಡಿ, ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಎಷ್ಟು ಉಂಟು ಅಷ್ಟನ್ನೇ ಜೀವಿಸಲಿಕ್ಕೆ ನಾವು ಪ್ರಯತ್ನಿಸಬೇಕು. ಅತಿ ಆಸೆ ಬೇಡ ನಮಗೆ. ಅತಿ ಆಸೆ ಇದ್ರೆ ಇದೇ ಗತಿ ಆಗ್ಬೋದು ನಮಗೂ ಕೂಡ. ನಮ್ಮ ಜೀವನದಲ್ಲಿ ಏನನ್ನು ದೇವರು ಕೊಟ್ಟಿದ್ದಾರೆ ಅದನ್ನು ನಾವು ಸಂತೃಪ್ತಿಯಿಂದ ಸ್ವೀಕರಿಸೋಣ. ಬದಲಾಗಿ ದೇವರ ಅದು ಕೊಡಿ ಇದು ಕೊಡಿ ಅಂತ ಹೇಳಿ ಮತ್ತೆ ನಾಚಿಕೆ ಕೆಟ್ಟು ನಮ್ಮ ಜೀವನವನ್ನು ವ್ಯರ್ಥ ಮಾಡಿಕೊಂಡು ಹಾಳು ಮಾಡಿಕೊಂಡಿರುವುದಕ್ಕಿಂತ ಮತ್ತೆ ಅದಕ್ಕಿಂತ ಗತಿ ಕೆಟ್ಟಬಹುದು ನಾವು. ಅದಕ್ಕೋಸ್ಕರ ನಾವು ಆದಷ್ಟು ನಮ್ಮ ಜೀವನದಲ್ಲಿ ಎಷ್ಟು ಸಿಗ್ತದೆ ಪ್ರಯತ್ನಿಸಬೇಕು, ಎಲ್ಲವನ್ನು ಪ್ರಯತ್ನಿಸಬೇಕು. ಅದರ ಪ್ರಯತ್ನದ ಜೊತೆಗೆ ಒಳ್ಳೆಯ ಒಂದು ಆಲೋಚನೆ ಇರಬೇಕು. ಅತಿ ಆಸೆಯ ಆಲೋಚನೆ ಬೇಕಾಗಿಲ್ಲ, ಸ್ವಾರ್ಥದ ಆಲೋಚನೆ ಬೇಕಾಗಿಲ್ಲ. ಸಂತೃಪ್ತಿಯ ಜೀವನ ಸಾಕು. ನಮ್ಗೆ ಎಷ್ಟುಂಟು ಅದರಲ್ಲೇ ನಾವು ಸಂತೃಪ್ತಿ ಪಡೆಯುವಂತ ಒಂದು ಅಭ್ಯಾಸ ನಾವು ಇಟ್ಕೊಂಡ್ರೆ ನಮ್ಮ ಜೀವನ ಉತ್ತಮವಾಗ್ತದೆ, ನಮ್ಮ ಜೀವನ ಸಾರ್ಥಕವಾಗ್ತದೆ, ನಮ್ಮ ಜೀವನ ಶ್ರೀಮಂತಿಕೆಯಿಂದ ಕೂಡಿರ್ತದೆ, ಸಂತೋಷದಿಂದ ಇರ್ತದೆ. ಹಣ ಎಷ್ಟಿದ್ರು ಕೂಡ ಸಂತೋಷ ಸಿಗಲ್ಲ. ಹಣ ಎಷ್ಟು ಇದ್ರೂ ಕೂಡ ಸಂತೋಷ ಕೊಡಲ್ಲ. ಅದು ಮತ್ತೆ ಮತ್ತೆ ಬೇಸರ ಕೊಡ್ತದೆ. ಇನ್ನೊಂದು ಅದೊಂದು ಮತ್ತೊಂದು ರೋಗ ಅದು ಇದೆಲ್ಲ ಬಂದು ನಮ್ಮ ಹಣ ಎಲ್ಲ ಖರ್ಚಾಗುವ ನಮಗೆ ಮತ್ತೆ ಬೇಸರ. ನಮ್ಮಲ್ಲಿ ಎಷ್ಟು ಉಂಟು ಅಷ್ಟರಲ್ಲಿ ಜೀವನ ಜೀವಿಸುವಂತ ಒಂದು ಪ್ರಯತ್ನ ನಾವು ಮಾಡೋಣ. ಧನ್ಯವಾದಗಳು.